ಬೇರೆ ತರ ಫೀಲಿಂಗ್ ಇರುತ್ತೆ. ಈ ಸಿಚುವೇಶನ್ ಹೋದಾಗ ಪೋಸ್ಟ್ ಕೂಡ ಹಾಕಿದ್ರೆ ಭಾವಗಳು ಸಮುದ್ರ ಸೊ ಸಮುದ್ರದಂತೆ ನೀವು ನನ್ನ ಸಮುದ್ರ ಇದ್ದಂತೆ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ರಿ ಅದ್ರ ಬಗ್ಗೆ ಅಂದ್ರೆ ಮನೆ ವಿಚಾರವಾಗಿ ಏನೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಿ ಹೇಗೆ? ಯೂಶಲಿ ಮಿಸ್ ಮಾಡ್ಕೋತೀವಿ, ಬಟ್ ಎಲ್ಲೇ ಹೋದ್ರೂ ನಾವು ಅಲ್ಲಿ ನಾವು ಅದಕ್ಕೆ ಗೌರವ ಕೊಡಬೇಕಾಗುತ್ತೆ. ಹೆಲ್ತ್ ಇಶ್ಯೂ ಅಂದಮೇಲೆ ಆ ಡಾಕ್ಟ್ರ್ ಹೇಳ್ದಂಗೆ ಅದಕ್ಕೆ ನಾವು ಗೌರವ ಕೊಡಲೇಬೇಕು. ಸೊ ಅದ್ರ ಪ್ರಕಾರ ನಾವು ನಡ್ಕೋತೀವಿ, ಹೆಂಗೂ ಮಾಡ್ತೀವಮ್ಮ. ಸಮ್ಮವು ಬೇಜಾರಾದ್ರೂ ವಿ ಹ್ಯಾವ್ ಟು ಗೋ ಹೆಡ್. ನಮ್ಮ ಹೆಲ್ತ್ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಮಾಡಲೇಬೇಕು. ಸೊ ಇಟ್ ವಾಸ್ ಗುಡ್. ಫ್ಯಾಮಿಲಿ ಜೊತೆ ಇರೋದ್ರಿಂದ ಪ್ರಾಬ್ಲಮ್. ನಾವು ಎಲ್ಲೇ ಹೋದ್ರು ನಾವು ಜಾಲಿಯಾಗಿ ಅವಾಗ ಫೋನ್ ಮಾಡ್ತಾ ಇರ್ತೀವಿ. ಅವಾಗ ಸುದೀಪ್ ಪ್ರಾಣ ತಿಂತಾ ಇರ್ತೀವಿ, ಶ್ರೀಕಾಂತ್ ಪ್ರಾಣ ತಿಂತಾ ಇರ್ತೀವಿ, ವರುಣ್ ಅದೇ ಹೇಳ ಮರೆಯಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್. ಒಂದು ವರ್ಡ್ ಹೇಳ್ಬೋದಮ್ಮ, ಅಯ್ಯೋ ಅವರ ದೇವ್ರು ಅದು ಬೇರೆ ಸ್ಥಾನಮ್ಮ. ಈಗ ಆ ಭಾವನೆಗಳನ್ನ ಹೇಳ್ಕೊಳಕ್ಕಾಗಲ್ಲ, ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಆ ಫೀಲೇ ಬೇರೆ. I think he is a wonderful director. ಬಟ್ ನನಗೆ ಬೇಜಾರಾಯ್ತು ಹೆಂಗೆ ಹೇಳೋದು ಅಂತ. ಅವ್ರಿಗೆ ಹೇಳಿದಾಗ ಇಟ್ ವಾಸ್ ವೆರಿ ಎಮೋಷನಲ್. ಧನ್ಯ ಇಲ್ಲ ಮಾಡಲೇಬೇಕು ಕ್ಲೈಮ್ಯಾಕ್ಸ್. ನಾನು ಯಾಕೆ ಹೆಂಗೆ ಡೂಪ್ ಇಟ್ಕೊಂಡು ಮಾಡಲಿ, ಅದೊಂದು ಚಾಲೆಂಜಿಂಗ್ ಫ್ಯಾಕ್ಟರ್ ಇತ್ತು. ಚೆನ್ನಾಗಿತ್ತು. ಮಾತಾಡಿ. ಇನ್ನೊಂದು ದಿವಸ ಮೀಟಿಂಗ್ ಏನು ರೆಡಿ ಆಗಿದ್ದಿಲ್ಲ, ಏನಿಲ್ಲ. ದೇವ್ರು ಹೆಂಗೆ ಕರ್ಕೊಂಡು ಹೋದ ಹಂಗೆ ಹೋಗಿದ್ದೀವಿ ಅಷ್ಟೇ. ಇನ್ನೇನು ಇಲ್ಲಿ ತಿರುಪತಿಗೆಲ್ಲ ಹೋಗ್ತಾ ಇದ್ವಿ. ಆ ದೇವ್ರ ಹತ್ರ ಕೇಳ್ಕೊಂಡಾಗ ಅವರು ಈ ದೇವ್ರನ್ನ ಕೊಟ್ಟು ನಮ್ಮ ಡಾಕ್ಟರ್ಸ್ ಕಡೆಯಿಂದ ಮನೋ ಡಾಕ್ಟರ್ನ ನಾನು ನಿಜವಾಗ್ಲೂ ತುಂಬ ಕೊಳ್ಳೇಬೇಕು. ಯಾಕಂದರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಅವ್ರು ಒನ್ ಆಫ್ ದ ಬಿಸಿಯೆಸ್ಟ್. ಅವರು 52 ಆಪ್ರೇಷನ್ಸ್ ಒಂದೊಂದು ದಿವಸ ಇರುತ್ತೆ ಅವರಿಗೆ, ಇಂಟರ್ವ್ಯೂಗಳ ಜೊತೆಗೆ. ಅಷ್ಟು ಬ್ಯುಸಿ ಇದ್ದಾರೆ, ಅಷ್ಟು ಬ್ಯುಸಿ ಇದ್ದಾರೆ. ಅದರಲ್ಲಿ ಆಮೇಲೆ ಅವರೇ ಹೇಳಿದ್ದು ನನಗೆ ಡಾಕ್ಯುಮೆಂಟರಿ ಮಾಡಲೇಬೇಕು, ಈ ಥರ ನಾನು ಪೇಷಂಟೇ ನೋಡಿಲ್ಲ ಅಂತ ಹೇಳಿದ್ರು. ಆಪರೇಷನ್ ದಿನ 24 ನಾವೆಲ್ಲರೂ ನಾವು ಕೂಡ ಇಲ್ಲಿ ಏನು ಹೊರಗಡೆ ಹೆಂಗೆ ಬರ್ಬೋದು ಅನ್ನೋದು ಕುತೂಹಲದಲ್ಲಿ ಆ ಮೂಮೆಂಟ್ ನೀವು ಹೇಗೆ ತಿಳಿಸಿದ್ರೆ? ಇಲ್ಲ, ಕಷ್ಟ ಆಯಿತು ಅವತ್ತು, ತುಂಬಾ ಕಷ್ಟ ಆಯಿತು. ಬಟ್ ಮಧು ಇದ್ರು, ಆಮೇಲೆ ಎಲ್ಲದನ್ನ ಹೆಚ್ಚಾಗಿ ಮಗಳು ಅವಳು ಇತ್ತು. ವಿಶ್ವ ಹತ್ರ ಫೋನಲ್ಲಿ ಮಾತಾಡ್ತಾರೆ. ಮಧು ವಾಪಸ್ ಆದಮೇಲೆ ನಮ್ಮ ಭೀಮಮ್ಮ ಬಂದರು, ನಮ್ಮ ತಾಯಿಯ ತಮ್ಮ ಅವ್ರು ಬಂದಿದ್ರು. ಆಮೇಲೆ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಕೂಡ ಎದುರಿಸಿದ್ವಿ. ಜೊತೆಗೆ ಎಲ್ಲರಿಗೂ ಇಲ್ಲಿ ಗೊತ್ತಾಗ್ತಾ ಇತ್ತು. ಎಷ್ಟೋ ನಮ್ಮ ಫೋನ್ಗಳಲ್ಲಿ ಕೂಡ ಕಳಿಸ್ತಾ ಇದ್ರು. ಅದನ್ನು ನಾನು ಧೈರ್ಯ ಇಟ್ಕೊಂಡು ಹೋದ್ವಿ. ನಾನು ಯಾವಾಗಲೂ ಒಂದೇನಂದರೆ ಯಾವ್ದು ಹಂಗೆ ಬರುತ್ತೆ ಹಂಗೆ ತೊಗೊಂಡು ಹೋಗ್ತಾ ಇರ್ತೀವಿ ಮುಂದೆ. ನಾನು ತುಂಬ ಮುಂದಿಂದ ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಾನು ಅವತ್ತಿಂದ ಗೊತ್ತು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರದ್ದು ಆಪ್ರೇಷನ್ ಎಲ್ಲ ಆಗಿ ಡಾಕ್ಟ್ರ್ ಮನೋ ಬಂದು ಹೊರಗಡೆ ಹೇಳಿಬಿಟ್ಟು ನಮಗೆಲ್ಲ ಎಲ್ಲ ಚೆನ್ನಾಗಿದೆ ಫೈನ್ ಅಂತೇಳಿ ಹೋದರು. ಮತ್ತೆ 15 ನಿಮಿಷದಲ್ಲಿ ಮತ್ತೆ ಬಂದರು, ಏನು ಎಲಿವೇಟ್ ಆಗಿದೆ ಹಾರ್ಟ್ ವಿಷಯದ್ದು ಅಂತ ಹೇಳ್ಬಿಟ್ಟು. ಆಮೇಲೆ ನಮಗೆಲ್ಲ ತುಂಬಾ ಭಯ ಆಯ್ತು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಫ್ರೀಸ್ ಆಗಿಬಿಟ್ಟೆ, ಅಲ್ಲಿ ಮಾತೇ ಹೋಗ್ತಾನೆ. ಅವ್ರ ಹತ್ರ ಹೋದ್ವಿ, ಕರ್ಕೊಂಡೋದ್ರು ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಅಷ್ಟರೊಳಗೆ ಅವ್ರ ಡಾಕ್ಟ್ರ್ ಟೀಮ್ ಬಂದಿತ್ತಲ್ಲಿ, ಇದು ಈ ಹಾರ್ಟ್ದೆಲ್ಲ ನೋಡೋದು ಟೀಮ್ ಬಂದಿತ್ತು. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಇದು ಎಲಿವೇಟ್ ಆಗಿದೆ. ನನಗೆ ಏನು ಹೇಳ್ಬೇಕಾದ್ರೆ ಆ್ಯಕ್ಚುಲಿ ನಿವೇದಿತಾ ಕೇಳಿದ್ರು, ಹಂಗಂದ್ರೆ ಏನಾಯ್ತು, ಏನಾದ್ರು ಆಗಿದೆ ಅಂತಂದರೆ ಏನಾದ್ರು ಆಗುತ್ತೆ ಅಂತಂದರೆ ಏನು? ಆಮೇಲೆ ಡಾಕ್ಟರ್ಸ್ ಹೇಳಿ ಅಲ್ಲಿ ಪ್ರೋಟೋಕಾಲ್ ಏನಂದರೆ ತಕ್ಷಣ ಕರ್ಕೊಂಡೋದ್ರೆ ಅವರು ಅದಕ್ಕೇನು ಟ್ರೀಟ್ಮೆಂಟ್ ಏನು ಅಂತ ನೋಡಿ ತಕ್ಷಣ ಟ್ರೀಟ್ಮೆಂಟು ಮಾಡ್ತಾರೆ ಅಲ್ಲೇ. ಸೊ ದೇ ಡಿಡ್ ಆನ್ ಆಂಜಿಯೋಗ್ರಾಮ್. ದೇರ್ ವಾಸ್ ನಥಿಂಗ್. ದಟ್ ವಾಸ್ ದ ಬೆಸ್ಟ್ ಥಿಂಗ್. ನಾನು ಕೇಳಿದ್ರು, ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ನೋಡ್ತಾನೆ ಇದ್ದೆ. ಹೌದಾ, ನನಗೆ ಅವಾಗ ತಾನೇ ಆಗಿ ಅಲ್ವಾ ಏನೋ ಹೇಳ್ತಾರೆ, ನನಗೆ ಗೊತ್ತಾಗಿಲ್ಲ. ಆಪರೇಷನ್ ಆಗಿ ಹೊರಗಡೆ ಬಂದು ಆ ಖುಷಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆ ಅದನ್ನ ಇದು ಮಾಡ್ತೀವಿ? ಆಪ್ರೇಷನ್ ಆದಮೇಲೆ ಎಲ್ಲ ದಿನವೂ ಖುಷಿನ, ಯಾಕಂದರೆ ಅವ್ರು ದಿನ ಬೆಳಗಾದ್ರೆ ಒಂದು ಹೊಸದು ಮಾಡ್ತಾಯಿದ್ವಿ.
ಮೊನ್ನೆ ನಾವೆಲ್ಲ ಬೀಚ್ ಹತ್ರ ಹೋಗಿದ್ವಿ, ಡಾನ್ಸ್ ಮಾಡ್ತಾ ಇದ್ರು, ಅಷ್ಟರೊಳಗೆ ನಿಲ್ಲಿಸ್ಬಿಟ್ರು, ಇಲ್ಲ ಶೂಟ್ ಮಾಡ್ತಿದ್ದೆ ಅದನ್ನ. ಶಿವಣ್ಣ, ನೀವು ಮಾಡೋ ಪೋಸ್ಟ್ಗಳಲ್ಲಿ ಕೋವಿಡ್ ಫ್ಲೋ ಅನ್ನೋ ಒಂದು ಪ್ರಿನ್ಸಿಪಲ್ ಕಾಣಿಸ್ತು ನಿಮಗೆ? ಇದಮ್ಮ ನಾನು ಯಾವುದು ಏನು ಇಟ್ಕೊಂಡು ಮಾಡಲ್ಲ. ಬಿಕಾಸ್ ಸಿ, ಇಫ್ ಯು ಹ್ಯಾವ್ ದಟ್ ಪ್ಲ್ಯಾನ್ ಆ್ಯಂಡ್ ಡೂ ನೋ, ಇಟ್ಸ್ ವೆರಿ ಡಿಫಿಕಲ್ಟ್. ಎಜುಕೇಷನ್ ಅನ್ನೋದು ಇಟ್ ಶುಡ್ ಕಮ್ ಬೈ ದ ಫ್ಲೋ. ಏನೇ ಮಾಡಿದ್ರೂ ಅದು ನಾನು ಅದು ಮಾಡಬೇಕಂತ ಮಾಡಲ್ಲ. ಇಟ್ ಕಮ್ಸ್ ಲೈಕ್ ದಟ್. ನಾನು ಯಾವತ್ತೂ ಅದು ಮಾಡಬೇಕು, ಇದು ಹಿಂಗಾಗುತ್ತೆ ಹಂಗಾಗುತ್ತೆ, ನೋ. ಇಟ್ ಕಮ್ಸ್ ವಿತ್ ದ ಫ್ಲೋ ಅಷ್ಟೇ. ನಾನು ನೆವರ್ ಥಿಂಕ್ ಆಫ್ ಡೂಯಿಂಗ್ ಎನಿಥಿಂಗ್ ಲೈಕ್ ದಟ್. ಇಟ್ ಗೋಸ್ ಅಷ್ಟೇ. ಅಂದರೆ ಪ್ರತಿಯೊಂದು ಇವತ್ತು ಕೇಳ್ತಾರೆ, ಹೆಂಗೆ ಇವಾಗ ನೆಕ್ಸ್ಟ್ ಲೈಫ್ ಏನು, ಹೌಸ್ ದ ಲೈಫ್. ಜೀವನ ಅನ್ನೋದೇ ಒಂದು ಅನುಭವ. ಪ್ರತಿಯೊಂದು ದಿನವೂ ಅನುಭವನೇ. ಇವಾಗ ನಮ್ಗೆ ಗೊತ್ತಿಲ್ಲದೆ ಇರೋದು ವಿಷಯ ತಿಳ್ಕೊತೀವಿ. ಇವತ್ತು ನಮ್ಗೆ ಗೊತ್ತಾಗ್ತದೆ, ಓ ಈ ವಿಷಯನೂ ಇದೆಯಾ. ಇವನ್ ವಿ ಆರ್ ಲರ್ನರ್ಸ್. ಬಟ್ ಒಂದು ಅನುಭವ ಅಷ್ಟೇ. ಬಟ್ ಅನುಭವನ ಪಾಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾವು ಎಷ್ಟು ಸಿನ್ಸಿಯರ್ ಆಗಿರ್ತೀವೋ ಅನುಭವಕ್ಕೆ, ಆ ಅನುಭವ ನಮಗೆ ತಿರ್ಗಾ ಮರ್ಯಾದೆ ಕೊಡ್ತೀವಿ, ಹೇಳಿದ ಮರ್ಯಾದೆ ಕೊಡಲ್ಲ. ಈ ಸಿಚುವೇಶನ್ ಹೋದಾಗ ಪೋಸ್ಟ್ ಕೂಡ ಹಾಕಿದ್ರೆ ಭಾವುಕರಾಗಿ ಅಭಿಮಾನಿಗಳು ಸಮುದ್ರದಂತೆ ನೀವು ನನ್ನ ಸಮುದ್ರ ಇದ್ದಂತೆ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ರಿ ಅಂತ ಬಗ್ಗೆ, ಅಂದ್ರೆ ಮನೆ ವಿಚಾರವಾಗಿ ಏನೆಲ್ಲ ಮಿಸ್ ಮಾಡ್ಕೊಳ್ತೀವಿ? ಯೂಶಲಿ ಮಿಸ್ ಮಾಡ್ಕೊತೀವಿ. ಬಟ್ ಎಲ್ಲೇ ಹೋದ್ರೂ ನಾವು ಅಲ್ಲಿ ಅದಕ್ಕೆ ಗೌರವ ಕೊಡಬೇಕಾಗುತ್ತೆ. ಹೆಲ್ತ್ ಇಶ್ಯೂ ಮೇಲೆ ಆ ಡಾಕ್ಟ್ರ್ ಹೇಳ್ದಂಗೆ ಅದಕ್ಕೆ ನಾವು ಗೌರವ ಕೊಡಲೇಬೇಕು. ಸೊ ಅದ್ರ ಪ್ರಕಾರ ನಾವು ನಡ್ಕೋತೀವಿ. ಹೆಂಗೂ ಮಾಡ್ತೀವಮ್ಮ. ಬೇಜಾರಾದ್ರೂ ವಿ ಹ್ಯಾವ್ ಟು ಗೋ ಹೆಡ್. ನಮ್ಮ ಹೆಲ್ತ್ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಮಾಡಲೇಬೇಕು. ಸೊ ಇಟ್ ವಾಸ್ ಗುಡ್. ಫ್ಯಾಮಿಲಿ ಜೊತೆ ಇರೋದ್ರಿಂದ ಪ್ರಾಬ್ಲಮ್. ನಾವು ಎಲ್ಲೇ ಹೋದ್ರು ನಾವು ಜಾಲಿಯಾಗಿ ಅವಾಗ ಫೋನ್ ಮಾಡ್ತಾ ಇರ್ತೀವಿ. ಅವಾಗ ಸುದೀಪ್ ಪ್ರಾಣ ತಿಂತಾ ಇರ್ತೀವಿ, ಶ್ರೀಕಾಂತ್ ಪ್ರಾಣ ತಿಂತಾ ಇರ್ತೀವಿ, ವರುಣ್ ಪ್ರಾಣ ತಿಂತಾ ಈ ಕಡೆ ಅಭಿಮಾನಿಗಳು ಅಷ್ಟೇ ಇವತ್ತಿನ ತನಕ ಅರ್ಕೆಗಳನ್ನು ಇಲ್ಲ. ಅದೇ ಹೇಳ ಮರೆಯಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್. ಒಂದು ವರ್ಡ್ ಹೇಳ್ಬೋದಮ್ಮ, ಅಯ್ಯೋ ಅವರ ದೇವ್ರು, ಅದು ಬೇರೆ ಸ್ಥಾನಮ್ಮ. ಈಗ ಆ ಭಾವನೆಗಳನ್ನ ಹೇಳ್ಕೊಳಕ್ಕಾಗಲ್ಲ. ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಆ ಫೀಲೇ ಬೇರೆ. I think he is a wonderful director. ಬಟ್ ನನಗೆ ಬೇಜಾರಾಯ್ತು ಹೆಂಗೆ ಹೇಳೋದಂತ. ಅವ್ರಿಗೆ ಹೇಳಿದಾಗ ಇಟ್ ವಾಸ್ ವೆರಿ ಎಮೋಷ್ನಲ್. ಧನ್ಯ ಇಲ್ಲ ಮಾಡಲೇಬೇಕು ಕ್ಲೈಮ್ಯಾಕ್ಸ್. ನಾನು ಯಾಕೆ ಹೆಂಗೆ ಡೂಪ್ ಇಟ್ಕೊಂಡು ಮಾಡಲಿ, ಅದೊಂದು ಚಾಲೆಂಜಿಂಗ್ ಫ್ಯಾಕ್ಟರ್ ಇತ್ತು. ಚೆನ್ನಾಗಿತ್ತು. ಮಾತಾಡಿ. ಇನ್ನೊಂದು ದಿವಸ ಮೀಟಿಂಗ್ ಏನು ರೆಡಿ ಆಗಿದ್ದಿಲ್ಲ, ಏನಿಲ್ಲ. ದೇವ್ರು ಹೆಂಗೆ ಕರ್ಕೊಂಡು ಹೋದ ಹಂಗೆ ಹೋಗಿದ್ದೀವಿ ಅಷ್ಟೇ. ಇನ್ನೇನು ಇಲ್ಲಿ ತಿರುಪತಿಗೆಲ್ಲ ಹೋಗ್ತಾ ಇದ್ವಿ. ಆ ದೇವ್ರ ಹತ್ರ ಕೇಳ್ಕೊಂಡಾಗ ಅವರು ಈ ದೇವ್ರನ್ನ ಕೊಟ್ಟು ನಮ್ಮ ಡಾಕ್ಟರ್ಸ್ಗಳಿಂದ ಮನೋ ಡಾಕ್ಟರ್ನ ನಾನು ನಿಜವಾಗ್ಲೂ ತುಂಬ ನಿಂತ್ಕೊಳ್ಳೇಬೇಕು. ಯಾಕಂದರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಒನ್ ಆಫ್ ದ ಬಿಸಿಯೆಸ್ಟ್ ಅವರು. 52 ಆಪ್ರೇಷನ್ಸ್ ಒಂದೊಂದು ದಿವಸ ಇರುತ್ತೆ ಅವರಿಗೆ. ಇಂಟರ್ವ್ಯೂಗಳ ಜೊತೆಗೆ ಅಷ್ಟು ಬ್ಯುಸಿ ಇದ್ದಾರೆ. ಅದರಲ್ಲಿ ಆಮೇಲೆ ಅವರೇ ಹೇಳಿದ್ದು ನನಗೆ, ಡಾಕ್ಯುಮೆಂಟ್ರಿ ಮಾಡಲೇ